ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾವು ತೋರಿಸ್ತಾ ಇರೋದು ಒಂದು ಲಂಚ್ ಮೆನು. ಸೊ ಇದರಲ್ಲಿ ಏನೇನು ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋಲಿ ತೋರಿಸ್ತಾ ಹೋಗ್ತೀನಿ. ಸಿಂಪಲಾಗಿ ಮಾಡೋ ಮೆಥಡೇ ನಾನು ತೋರಿಸ್ತಾ ಇರೋದು, ಹಾಗಾಗಿ ಆರಾಮಾಗಿ ಮಾಡ್ಕೋಬೋದು. ಸೊ ಇದಕ್ಕೆ ಎಲ್ಲ ಏನೇನು ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ, ಯಾವ ಥರ ನಾನು ಕುಕಿಂಗ್ ಮಾಡ್ತೀನಿ ಅನ್ನೋದನ್ನು ಈಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೇನು ಹೇಗೆ ಅನ್ನಿಸ್ತು ಅಂತ. ಸೊ ಈಗ ಕುಕಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ. ಈಗ ಲಂಚಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಲ್ವ, ಸೊ ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ತೆಗೆದಿಟ್ಕೊಂಡಿದ್ದೆ. ತೆಗೆದಿಟ್ಕೊಂಡು ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಮತ್ತು ಏನು ತರಕಾರಿ ಹಾಕ್ತೀನಿ ಸಾಂಬಾರಿಗೆ ಅದೆಲ್ಲನೂ ಫಸ್ಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಹೀಗೆ ಮಾಡೋದ್ರಿಂದ ನಮಗೆ ಬೇಗ ಸ್ಟವ್ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಬಿಡ್ಬೋದು. ಇಲ್ಲಾಂದರೆ ಒಂದನ್ನು ಹಾಕ್ತೀವಿ ಮತ್ತು ಇನ್ನೊಂದು ಕಟ್ ಮಾಡೋದು ಆ ಥರ ಆಗುತ್ತೆ. ಸ್ವಲ್ಪ ಟೆನ್ಷನ್ ಆಗೋಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಈ ಥರ ಎಲ್ಲ ಪ್ರಿಪ್ರೇಷನ್ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ನಾವು ಕುಕಿಂಗ್ ಮಾಡುವಾಗ. ನಾನು ಇವತ್ತು ಮಾಡ್ತಿರೋದು ಸಾಂಬಾರು, ಅಂದರೆ ವೆಜಿಟೇಬಲ್ಸ್ ಆಗಿ ಸಾಂಬಾರು ಮತ್ತು ಟೊಮೆಟೊ ಚಟ್ನಿ ಅಂತ ಒಂದು ಮಾಡ್ತೀನಿ. ತುಂಬಾ ಟೇಸ್ಟಾಗಿರುತ್ತೆ ಇದು. ಇದಷ್ಟೇ ರೈಸ್ಗೆ ತಿಂದರೂ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇಡ್ಲಿ ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆಮೇಲೆ ಬಂದು ಆಲೂಗಡ್ಡೆ ಫ್ರೈ ಮಾಡ್ತಾಯಿದ್ದೀನಿ. ಅದು ಅಷ್ಟೇ ಸಿಂಪಲಾಗಿ ಮಾಡ್ಕೋಬೋದು, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈಗ ಸಾಂಬಾರಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಅದು. ಈಗ ಅದೇ ನಾನು ಹೇಳ್ದಂಗೆ ಇವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ. ತರಕಾರಿ ಅಷ್ಟೇ ಅದನ್ನೆಲ್ಲ ಹೆಚ್ಚಿಟ್ಕೊಳ್ತೀನಿ. ಸೀಮೆ ಬದನೆಕಾಯಿ ಮತ್ತು ಬದನೆಕಾಯಿ. ಈ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆಯೇ ಹೊಸದಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ಅವರು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಹಾಗೆ ಮಾಡೋದ್ರಿಂದ ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬೇಗ ಸಿಗುತ್ತೆ. ಹಾಗಾಗಿ ನನ್ನ ವೀಡಿಯೋನ ನೀವು ವಾಚ್ ಮಾಡ್ಬೋದು. ಸೊ ಈ ವಿಡಿಯೋಸ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಮೂಲಕ ನಿಮ್ಮ ಅನಿಸಿಕೆನ ನನಗೆ ಹೇಳಿ. ನೀವು ಕೊಡೋ ಲೈಕ್ ಇರ್ಬೋದು, ಕಮೆಂಟ್ಸ್ ಇರ್ಬೋದು, ಇವೆಲ್ಲನೂ ನನಗೆ ಮತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂತ ಒಂದು ಮೋಟಿವೇಶನ್ ಸಿಗುತ್ತೆ. ಅದಕ್ಕೋಸ್ಕರ ನೀವು ಖಂಡಿತವಾಗಿ ನಿಮ್ಮದೊಂದು ಲೈಕ್ ನನಗೆ ಬೇಕೇ ಬೇಕಾಗುತ್ತೆ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ಗೆ ಹೋಗಿ ನೋಡಿ. ಇನ್ನೂ ಸಾಕಷ್ಟು ವೀಡಿಯೋಸ್ ಇದ್ದಾವೆ. ಇವಾಗ ದೇವರ ಅಲಂಕಾರ ಇರ್ಬೋದು, ಹಾಗೆಯೇ ಕುಕ್ಕಿಂಗ್ದು ಅಷ್ಟೇ, ಮತ್ತು ಟ್ರಿಪ್ದೆಲ್ಲನೂ ಇದೆ, ಇನ್ಫಾರ್ಮೇಷನ್ಸು ಇದೆ ಅದರಲ್ಲಿ. ಸೊ ನೀವು ಅದನ್ನು ಒಮ್ಮೆ ವಾಚ್ ಮಾಡ್ಬೋದು. ನಾನು ಮಾಡ್ತಾ ಇರೋದು ಇವತ್ತು ಸೀಮೆ ಬದನೆಕಾಯಿ ಸಾಂಬಾರು ಅಂತ ಹೇಳಿದೆ. ಸೊ ಅದಕ್ಕೆ ನೀವು ಯಾವುದು ಬೇಕಾದ್ರೂ ತರಕಾರಿ ಹಾಕ್ಕೋಬೋದು, ಅಕ್ಕಿ ನಾವು ಮಾಡ್ಕೋಬೋದು. ಹಾಗಾಗಿ ಆಲ್ರೆಡಿ ನನ್ನ ಚಾನಲ್ಲೇ ಸಾಂಬಾರು ರೆಸಿಪಿ ಎಲ್ಲ ಹಾಕಿದ್ದೀನಿ, ನೀವು ಒಮ್ಮೆ ಅದನ್ನು ವಾಚ್ ಮಾಡ್ಬೋದು. ಮತ್ತು ಆಲೂ ಫ್ರೈ ಅಷ್ಟೇ. ಆಲೂ ಫ್ರೈ ಅಂತೂ ಎಷ್ಟು ವಿಧವಾಗಿ ಮಾಡ್ಕೋಬೋದು ಅಂದರೆ ಅದಕ್ಕೊಂದು ಎಂಡಿಂಗೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟೊಂದು ರೆಸಿಪಿ ಇರುತ್ತೆ ಅದರಲ್ಲಿ ಒಂದನ್ನು ನಾನೀಗ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೂ ಎಷ್ಟೊಂದು ರೆಸಿಪಿ ಎಲ್ಲ ನಾನು ನೆಕ್ಸ್ಟ್ ಆಲೂ ಸ್ಪೆಷಲ್ ಅಂತಲೇ ಮಾಡಿ ತೋರಿಸ್ತೀನಿ. ಈ ಅರ್ಲಿ ಮಾರ್ನಿಂಗ್ ಕುಕ್ಕಿಂಗ್ ಎಲ್ಲ ಮಾಡ್ತಿರ್ತೀವಲ್ಲ, ಈಗ ಮಕ್ಕಳು ಕಾಲೇಜ್ಗೆ ಹೊರಟಿರ್ತಾರೆ ಮತ್ತು ಹಸ್ಬೆಂಡ್ಸ್ ಆಫೀಸ್ಗೆ ಹೋಗ್ಬೇಕಾಗತ್ತೆ. ಆವಾಗೆಲ್ಲನೂ ಈ ರೀತಿ ಬೇಗ ಮಾಡಿಟ್ಕೊಂಡ್ರೆ ಪ್ರಿಪ್ರೇಷನ್ ಅಂತ ಅಡುಗೆ ಎಲ್ಲ ಬೇಗ ಮಾಡ್ಕೋಬೋದು. ನಾವು ಅಡುಗೆ ಮನೆಗೆ ಬರುವಾಗೇ ನಾವು ಮೈಂಡಲ್ಲಿ ಇಟ್ಕೊಂಡ್ಬರ್ತೀವಿ ಇಂಥ ಸಾಂಬಾರೇ ಮಾಡಬೇಕು, ಇಂಥ ಪಲ್ಯ ಅಂತ. ಸೊ ಆವಾಗಂತೂ ಬೇಗನೆ ಅಡುಗೆ ಆಗೋಗುತ್ತೆ, ಯಾಕಂದರೆ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿಬಿಟ್ಟಿರ್ತೀವಲ್ಲ. ಹಾಗಾಗಿ ಒಂದೊಂದು ಸರಿ ಅಂತೂ ಅಡುಗೆ ಮನೆಗೆ ಬಂದಿರ್ತೀವಿ, ಏನು ಮಾಡೋದು ಅಂತ ಗೊತ್ತಾಗಲ್ಲ. ಆವಾಗಂತೂ ತಲೆನೇ ಕೆಟ್ಟೋಗ್ಬಿಡತ್ತೆ, ಏನು ಮಾಡೋದು. ಅದರಲ್ಲೂ ಒಬ್ಬೊಬ್ರಿಗೆ ಒಂದೊಂದು ಥರ. ಈಗ ಒಬ್ಬರು ಒಂದು ತರಕಾರಿ ತಿನ್ನಲ್ಲ, ಇನ್ನೊಬ್ಬರು ಇನ್ನೊಂದು ಥರ ತರಕಾರಿ ತಿನ್ನಲ್ಲ ಅನ್ನೋದೇ ದೊಡ್ಡ ತಲೆನೋವಿರುತ್ತೆ. ಸೊ ಹಾಗಾಗಿ ಮನೇಲಿರೋರು ಎಲ್ರದ್ದೂ ಒಪಿನಿಯನ್ ತೊಗೊಂಡು ಇಲ್ಲಿ ಯಾವ್ದು ತಿಂತಾರೆ ಅಂತ ಎಲ್ಲರೂ ತಿನ್ನಬೇಕಲ್ವ, ಆ ಥರನೇ ತರಕಾರಿ ಚೂಸ್ ಮಾಡಿ ನಾವು ಮಾಡಬೇಕಾಗತ್ತೆ. ಸೊ ಇವಾಗ ಈ ಥರ ಮಾಡುವಾಗೆ ದೊಡ್ಡ ಟಾಸ್ಕೇ ಇರುತ್ತೆ ನಮಗೆಲ್ಲನೂ. ನಾನು ಸಾಂಬಾರು ಹೇಳ್ದಲ್ಲ ಸೀಮೆ ಬದನೆಕಾಯಿ ಅಂತ. ಸೊ ಅದನ್ನು ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೀಮೆ ಬದನೆಕಾಯಿನ ಮೇಲ್ಗಡೆ ನಾವು ಸೌತೆಕಾಯಿದು ಹೇಗೆ ಹಾಲೆಲ್ಲ ಬರುತ್ತಲ್ಲ, ಸೊ ಅದು
ಎಲ್ಲ ಹೇಗೆ ತೆಗಿತೀವಿ ಅದೇ ಥರನೇ ನಾನು ಕಹಿ ಅಂಶ ಎಲ್ಲ ತೆಗಿತಾ ಇದ್ದೀನಿ. ಸೊ ಆ ಥರ ತೆಗೀರಿ, ತುಂಬಾ ಒಳ್ಳೆಯದು. ಸೊ ಅದು ತೆಗೆದಾದ್ಮೇಲೆ ಅದು ಸ್ಕಿನ್ ಔಟ್ ಎಲ್ಲ ಮಾಡಿ ನಾನು ಹೆಚ್ಚಿಟ್ಕೊಳ್ತೀನಿ. ಏನೇ ಸಾಂಬಾರು ಮಾಡಲಿ ಅದಕ್ಕೊಂದು ಬದನೇಕಾಯಿ ಅನ್ನೋದು ಒಂದು ವೆಜಿಟೇಬಲ್ ಹಾಕ್ಬಿಟ್ರೆ ಅಂತೂ ಆ ಸಾಂಬಾರು ಟೇಸ್ಟೇ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೊರಟೋಗುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ಹಾಗಾಗಿ ಸಾಂಬಾರು ಮಾಡುವಾಗ ಒಂದು ಬದನೇಕಾಯಿ ಹಾಕ್ಕೊಳ್ಳಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಟೊಮೆಟೊ ಚಟ್ನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಈಗ ರೆಡಿ ಮಾಡ್ಕೊಳ್ತಾ ಇರೋದು. ಒಂದು 3 ಟೊಮೆಟೊ ಎತ್ಕೊಂಡಿದ್ದೀನಿ, ದಪ್ಪ ಸೈಜ್ ಬರುತ್ತಲ್ಲ ಆ 3 ಟೊಮೆಟೊ ಎತ್ಕೊಂಡಿದ್ದೀನಿ ನಾನು. ಸೊ ಅದನ್ನು ಎಲ್ಲ ಕಟ್ ಮಾಡಿ ಒಂದು ಮಿಕ್ಸಿಗೆ ಹಾಕ್ಕೊಂಡು ನಾನು ಪ್ಯೂರಿ ಮಾಡಿ ಇಟ್ಕೊಳ್ತೀನಿ. ಇಲ್ಲಿ ರೈಸ್ ರೆಡಿಯಾಗಿದೆ. ಈಗ ಟೊಮೆಟೊ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಒಂದು ಪ್ಯಾನ್ ಇಟ್ಬಿಟ್ಟು ಪ್ಯಾನ್ ಬಿಸಿ ಆಗಿದ ತಕ್ಷಣವೇ ಆಯಿಲ್ ಹಾಕ್ಕೊಂಡೆ. ಆಯಿಲು ಒಂದು 3-4 ಸ್ಪೂನ್ ಹಾಕ್ಕೊಂಡ್ರೆ ಆಯಿತು. ಅದನ್ನು ಹಾಕ್ಕೊಂಡು ಸಾಸಿವೆ ಹಾಕ್ಕೋಬೇಕಾಗತ್ತೆ. ಅದು ಚಿಟಪಟ ಅಂದಮೇಲೆ ಜೀರಿಗೆ, ಅದು ಅಷ್ಟೇ ಒಂದು ಸ್ವಲ್ಪ ಫ್ರೈ ಆಗುತ್ತಲ್ಲ, ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ, ಬೇಕಂದರೆ ನೀವು ಉದ್ದಿನಬೇಳೆನೂ ಹಾಕ್ಕೋಬೋದು. ನಾನಿಲ್ಲಿ ಬರೀ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಸೊ ಆ ಕಡಲೆಬೇಳೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು. ಮತ್ತು ಬೆಳ್ಳುಳ್ಳಿ ನೀವು ಎಷ್ಟು ಹಾಕ್ಕೊಳ್ತೀರ ಈ ರೆಸಿಪಿಗೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಬೆಳ್ಳುಳ್ಳಿ ಈ ರೆಸಿಪಿಗೆ. ಸೊ ಇದು ಎಲ್ಲ ಚೆನ್ನಾಗಿ ಬೇಯುತ್ತಲ್ವ, ಆವಾಗ ಅದು ತಿನ್ನೋದಕ್ಕೇ ಒಂಥರ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈಗ ಸ್ವಲ್ಪ ಹಾಗೆಯೇ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಹಾಗೆಯೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಮೊದಲೇ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಟೊಮೆಟೊದು ಹಸಿ ಸ್ಮೆಲ್ ಹೋಗಬೇಕು, ಹಾಗಾಗಿ ಸ್ವಲ್ಪ ಫ್ರೈ ಮಾಡೋಣ. ಏನಂದರೆ ಇದು ಬರೀ ಫುಲ್ ಸಿಮ್ಮಲ್ಲೇ ಮಾಡಬೇಕಾಗತ್ತೆ, ನೀವು ಹೈ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ ಈ ಡಿಶ್ಶಿಗೆ. ಮತ್ತು ಸ್ವಲ್ಪ ಅರಿಶಿಣ, ಮತ್ತು ಚಿಲ್ಲಿ ಪೌಡರು ಮತ್ತು ಸಾಂಬಾರು ಪೌಡರ್. ನಾವು ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಸಾಂಬಾರು ಪೌಡರೇ ಹಾಕ್ತಾಯಿದ್ದೀನಿ ನಾನು. ಈ ಚಟ್ನಿಗೆ ಸಾಂಬಾರು ಪುಡಿನೇ ಫುಲ್ ಹೈಲೈಟು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ ಹಾಕಿದ್ದೀನಿ. ಅದು ಹಾಕೋದ್ರಿಂದ ಒಳ್ಳೆಯ ಒಂದು ಕಲರ್ ಬರುತ್ತೆ, ಒಂದು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಸಿಮ್ಮಲ್ಲೇ ಫುಲ್ಲು ಕುದಿಯೋದಕ್ಕೆ ಬಿಟ್ಬಿಡೋಣ. ಎಲ್ಲಿವರೆಗೂ ಕುದಿಬೇಕಂದ್ರೆ ಸೈಡೆಲ್ಲ ಆಯಿಲ್ ಬಿಡಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕಾಗತ್ತೆ. ಈಗ ಬಂದು ನಾನು ಹೇಳ್ದಂಗೆ ರೈಸ್ಗಿರ್ಬೋದು ಮತ್ತು ಇಡ್ಲಿಗೆ, ದೋಸೆಗೆ ಒಳ್ಳೆಯ ಕಾಂಬಿನೇಷನ್ನು. ಹಾಗೆಯೇ ಉಪ್ಪಿಟ್ಟಿಗೂ ಅಷ್ಟೇ, ಉಪ್ಪಿಟ್ಟಿಗೆ ಸೈಡಲ್ಲಿ ಹಾಕ್ಕೊಂಡು ತಿನ್ಬೋದು, ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಅದನ್ನು ಪಕ್ಕದ ಸ್ಟೌವಲ್ಲಿ ಇಟ್ಬಿಟ್ಟು ಈಗ ನಾನು ಆಲೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಕಡಾಯಿಗೆ ಒಂದು 2-3 ಸ್ಪೂನ್ ಆಯಿಲ್ ಹಾಕ್ಕೊಂಡು ಈಗ ಆಲೂ ಫ್ರೈ ಮಾಡ್ಕೊಳ್ಳೋಕ್ಕೆ ಶುರು ಮಾಡೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ, ಅದು ಸ್ವಲ್ಪ ಚಿಟಪಟ ಅನ್ನತ್ತಲ್ಲ ಅಲ್ಲಿವರೆಗೂ. ಆ್ಯಕ್ಚುಲಿ ಸಾಸಿವೆ ಅಂತೂ ಫುಲ್ಲು ಚಿಟಪಟ ಅನ್ನೋರ್ಗೂ ಬಿಡಿ ಫ್ರೆಂಡ್ಸ್, ಇಲ್ಲಾಂದರೆ ಅದರಲ್ಲಿ ಒಂದು ಮೆಡಿಸಿನ್ ಅಂಶ ಇರುತ್ತೆ, ಹಾಗಾಗಿ ನಮ್ಗೆ ತುಂಬ ಒಳ್ಳೆಯದು. ಅದೇನಾದರೂ ಚಿಟಪಟ ಅಂದಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಹಾಗಾಗಿ ಆಮೇಲೆ ಜೀರಿಗೆ, ಕಡಲೆಬೇಳೆ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಕಡಲೆಬೇಳೆ, ಅದಕ್ಕೋಸ್ಕರ. ಹಾಗೆಯೇ ನಾವು ಟೊಮೆಟೊ ಚಟ್ನಿ ಸೈಡಲ್ಲಿ ಇಟ್ಟಿದ್ವಲ್ಲ ಅದನ್ನು ಆವಾಗವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಮಾಡಿ ಫ್ರೆಂಡ್ಸ್, ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಈಗ ಆಲೂ ಫ್ರೈಗೆ ನಾನು ಆನಿಯನ್ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಕರ್ಬೇವಿನ ಸೊಪ್ಪು ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಅಷ್ಟೇ. ಸೊ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾನು ಆಲೂಗಡ್ಡೆ ಹಾಕ್ತಾಯಿದ್ದೀನಿ, ಯಾಕಂದರೆ ಆಲೂ ಜೊತೆನೇ ಆನಿಯನ್ನೂ ಫ್ರೈ ಆಗೋಗುತ್ತೆ.
ಈಗ ಎಲ್ಲ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಸಾಲ್ಟ್ ಬೇಕಂದರೆ ಈ ಟೈಮಲ್ಲಿ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೋದು. ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆಯೇ ಟೊಮೆಟೊ ಚಟ್ನಿ ರೆಡಿಯಾಗಿದೆ ಅಂತ ಆವಾಗವಾಗ ನಾನು ಮಿಕ್ಸ್ ಮಾಡ್ತಾನೇ ಇದ್ದೀನಿ. ಆಲೂಗಡ್ಡೆ ಫುಲ್ಲು ಸಿಮ್ಮಲ್ಲೇ ಬೇಯಬೇಕಾಗಿರೋದ್ರಿಂದ ನಾನು ಹಿಂದೆಗಡೆ ಸ್ಟವ್ಗೆ ಶಿಫ್ಟ್ ಮಾಡಿದ್ದೀನಿ. ಈಗ ಮತ್ತೆ ನಾನು ದೊಡ್ಡ ಸ್ಟವಲ್ಲಿ ಟೊಮೆಟೊ ಚಟ್ನಿ ಇಟ್ಕೊಂಡಿದ್ದೀನಿ. ಈಗ ಆಲೂನ ಸ್ವಲ್ಪ ಹಂಗೆ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ನೋಡಿ, ಯಾಕಂದರೆ ತಳ ಹಿಡಿಬಾರ್ದು, ಅದಕ್ಕೋಸ್ಕರ. ನಾವು ನೀರು ಹಾಕಲ್ಲ, ಆಮೇಲೆ ತಳ ಹಿಡಿದ್ಬಿಡತ್ತೆ ಅಂತ. ಇನ್ನೇನು ಟೊಮೆಟೊ ಚಟ್ನಿ ಆಗ್ತಾ ಬರ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಸೈಡೆಲ್ಲ ಆಯಿಲ್ ಬಿಟ್ಟಿದೆ ಇದು. ಸೊ ಈಗ ಒಂದು ಸಾರಿ ಮಿಕ್ಸ್ ಮಾಡಿ ಡಿಶ್ ಔಟ್ ಮಾಡ್ಕೊಳ್ಳೋಣ. ಹಾಲು ಎಲ್ಲ ಇವಾಗ ಚೆನ್ನಾಗಿ ಬೆಂದಿದೆ ಆಯಿಲಲ್ಲೇ. ಈಗ ಅದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕಾಗತ್ತೆ. ಯಾವಾಗೂ ಅಷ್ಟೇ ಆಲೂಗಡ್ಡೆ ಬೆಂದಾದಮೇಲೆ ಚಿಲ್ಲಿ ಪೌಡ್ರ್ ಹಾಕಿ, ಇಲ್ಲಾಂದರೆ ಕಲರ್ ಚೇಂಜ್ ಆಗೋಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡ್ರೆ ಆಯಿತು. ನಾನು ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಬ್ಯಾಡಿಗೆ ಮಾಡಿ ನೋಡಿ ಹೇಗೆ ಯೂಸ್ ಮಾಡ್ತಾ ನನಗೆ ಕಲರ್ ಕೊಡುತ್ತೆ, ಅದಕ್ಕೋಸ್ಕರ. ಬೇರೆ ಇದಷ್ಟೇ ಫ್ರೆಂಡ್ಸ್, ಬೇರೆ ಏನೂ ಹಾಕಲ್ಲ ಇದಕ್ಕೆ, ಅಷ್ಟು ಟೇಸ್ಟ್ ಇರುತ್ತೆ. ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಒಳ್ಳೆ ಟೇಸ್ಟಿಯಾಗಿರೋ ಆಲೂ ಫ್ರೈ ರೆಡಿಯಾಗಿದೆ. ಇದನ್ನು ಡಿಶ್ ಔಟ್ ಮಾಡ್ಕೊಳ್ತೀನಿ. ಈಗ ಸಾಂಬಾರು ಮಾಡೋದು. ಈಗ ನಾನು ಆಲ್ರೆಡಿ ಬೇಳೆ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಒಂದು ಸ್ಪೂನ್ ತುಪ್ಪ, ಹಾಗೆಯೇ ಅರಿಶಿನ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ 3-4 ವಿಜಿಲ್ ಕೂಗಿಸಿದ್ದೀನಿ. ಇದನ್ನು ಮಸ್ತ್ಕೊಳ್ತಾ ಇದ್ದೀನಿ ನಾನು. ನೀವು ಬೇಕಾದರೆ ಮಿಕ್ಸಿಗೂ ಹಾಕ್ಕೋಬೋದು. ಒಂದು ಪ್ಯಾನ್ ಇಟ್ಟು ಅದಕ್ಕೆ ಆಯಿಲ್ ಹಾಕ್ಕೊಳ್ತೀನಿ. ಎಣ್ಣೆ ಕಾದಿದ್ದೇನೆ. ಸಾಸಿವೆ, ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಬೇಕು. ಜೀರಿಗೆ ಹಾಕ್ಕೊಳ್ಳೋದ್ರಿಂದ ನಾವು ಒಳ್ಳೆ ಟೇಸ್ಟು ಇರುತ್ತೆ, ಹಾಗೆಯೇ ಒಳ್ಳೆ ಘಮ ಇರುತ್ತೆ. ಹಾಗೆಯೇ ಡೈಜೆಷನು ಅಷ್ಟೇ ತುಂಬ ಈಸಿಯಾಗಿ ಆಗುತ್ತೆ. ನಾವು ಬೇಳೆ ಎಲ್ಲ ಯೂಸ್ ಮಾಡೋದ್ರಿಂದ ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಇಂಗು ಆಗಿರ್ಬೋದು, ಜೀರಿಗೆ ಇವೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ, ಬೆಳ್ಳುಳ್ಳಿ ಎಲ್ಲನೂ. ಮತ್ತು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಹುಣಸೆ ಹುಳಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ನೀವು ಡೈರೆಕ್ಟಾಗಿ ಫಸ್ಟೇ ಚಿಲ್ಲಿ ಪೌಡ್ರು ಮತ್ತು ಸಾಂಬಾರು ಪುಡಿ ಆಯಿಲಿಗೆ ಹಾಕ್ಕೋಬೋದು. ಅದು ಫ್ರೈ ಮಾಡೋದ್ರಿಂದ ಅದು ಒಂಥರ ಟೇಸ್ಟ್ ಬರುತ್ತೆ. ನಿಮ್ಗೆ ಎಷ್ಟು ಹುಳಿ ಬೇಕು
ಅದನ್ನು ನೋಡಿಕೊಂಡು ನೀವು ಹಾಕ್ಕೋಬೋದು. ಒಂದು ವೇಳೆ ನೀವೇನಾದರೂ ನಾಟಿ ಟೊಮೆಟೊ ಯೂಸ್ ಮಾಡಿದರೆ ಮಾತ್ರ ಹುಣಸೆಹಣ್ಣು ಅವಾಯ್ಡ್ ಮಾಡಿ. ನಾನು ಆ್ಯಪಲ್ ಟೊಮೆಟೊ ಯೂಸ್ ಮಾಡೋದ್ರಿಂದ ನಾನು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಕುದೀಲಿ. ಕುದ್ದಾದಮೇಲೆ ಸಾಂಬಾರು ಪುಡಿ, ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು ಮತ್ತು ಸಾಂಬಾರು ಪೌಡರ್ ಅಷ್ಟು ಹಾಕ್ಕೊಂಡ್ರೆ ಆಯಿತು. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅದು ಫ್ರೈ ಆಗೋದ್ರಿಂದ ಹಸಿ ಸ್ಮೆಲ್ಲು ಹೋಗುತ್ತೆ ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಈ ಸಾಂಬಾರುಗಳು ಹೇಗಂದರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಟೇಸ್ಟ್ ಇರುತ್ತೆ. ಹಾಗೆ ಯಾಕಂದರೆ ಸಾಂಬಾರು ಪುಡಿ ಅಷ್ಟೇ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಸಾಂಬಾರು ಪುಡಿ ರೆಡಿ ಮಾಡ್ತಾರೆ. ಹಾಗಾಗಿ ನಮ್ಮ ಮನೇಲಂತೂ ಸಾಂಬಾರು ಅನ್ನೋದು ಫೇವ್ರೆಟ್ ಡಿಶ್. ಅದಿತ್ತು ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಖುಷಿ. ಸಾಂಬಾರು ಜೊತೆ ಒಂದು ಪಲ್ಯ ಇದ್ಬಿಟ್ರೆ ಅಂತೂ ವಾವ್ ಸೂಪರ್ ಅಂತ ಹೇಳ್ತಾ ಇರ್ತಾರೆ. ಸೊ ಈಗ ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ಸೀಮೆ ಬದನೆಕಾಯಿ ಮತ್ತು ಬದನೆಕಾಯಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ ಮಸಾಲೆಯಲ್ಲೇ ಅದೆಲ್ಲ ಬೆಂದರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಇರುತ್ತಲ್ಲ, ಅದಕ್ಕೋಸ್ಕರ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಸಾಂಬಾರು ಮಾಡೋವಾಗ ಬದನೆಕಾಯಿ ಹೇಳಿದೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಅಂತ. ಹಾಗೆಯೇ ನುಗ್ಗೆಕಾಯಿ ಹಾಕ್ಬಿಟ್ರೆ ಅಷ್ಟೇ ಅದು ಏನು ಟೇಸ್ಟ್, ಅದು ಎಲ್ಲಿಂದ ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಅಷ್ಟು ಟೇಸ್ಟ್ ಬರುತ್ತೆ. ಸೊ ಈಗ ಮಸಾಲೆ ಎಲ್ಲ ಬರ್ನ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹಾಗೆ ಬೇಯೋದಕ್ಕೆ ಬಿಡೋಣ. ಈಗ ಇದನ್ನು ನಾವು ಏನು ಬೇಳೆ ಬೇಯಿಸಿಟ್ಕೊಂಡಿದ್ವಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ತಿಕ್ನೆಸ್ ಅದನ್ನು ನೋಡಿಕೊಂಡು ಬೇಯಿಸ್ಕೊಳ್ಳೋಣ. ಎಲ್ಲಿವರೆಗೂ ಬೇಯಿಸ್ಬೇಕಂದ್ರೆ ತರಕಾರಿ ಎಲ್ಲ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇದಕ್ಕೆ ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊ ಅಷ್ಟು ಹಾಕ್ಕೊಂಡು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ನಾವು ಊಟ ಮಾಡುವಾಗ ಅದು ಸಿಕ್ತಿರುತ್ತಲ್ವ, ಆವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದು ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತಲ್ಲ, ಸೊ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೀವು ಅದನ್ನು ಲಾಸ್ಟಲ್ಲಿ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ವಾವ್, ನೋಡಿದ್ರಾ ಸಾಂಬಾರು ಸೂಪರಾಗಿ ಕುದೀತಾ ಇದೆ. ನಮ್ಮ ಕಿಚನ್ ಫುಲ್ಲು ಸಾಂಬಾರ್ದು ಘಮನೇ ತುಂಬ ಹೋಗಿದೆ. ಅಷ್ಟು ಒಂಥರ ಘಮ ಘಮ ಅಂತ ಇದೆ ಸಾಂಬಾರು. ಸೊ ಈಗ ಎಲ್ಲ ಅಡುಗೆಗಳೆಲ್ಲ ಮುಗೀತು. ಇದ್ರ ಜೊತೇಲಿ ಒಂದು ಸೈಡಿಗೆ ಇನ್ನೊಂದು ಏನಾದರೂ ಬಜ್ಜಿ ಇರ್ಬೋದು, ಬೋಂಡ ಇರ್ಬೋದು, ಆ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ನಾನು ಗೋಳಿ ಬಜೆ ಅಂತಾರಲ್ಲ, ಅದು ಸಿಂಪಲ್ ವರ್ಷನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಸಕ್ಕರೆ, ಸ್ವಲ್ಪ ರವೆ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನಷ್ಟು. ಹಾಗೆಯೇ ಅಕ್ಕಿ ಹಿಟ್ಟು ಅಷ್ಟೇ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಎಷ್ಟು ಬೇಕೋ ಅಷ್ಟು ಸಾಲ್ಟ್, ಈರುಳ್ಳಿ, ಕರಿಬೇವಿನ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ತೆಂಗಿನ ತುರಿ. ನೀವು ಪೀಸ್ ಮಾಡಿ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ತುರಿದು ಬೇಕಾದರೂ ಹಾಕ್ಕೋಬೋದು. ಹಾಗೆಯೇ ಗಟ್ಟಿ ಮೊಸರು, ಇದಕ್ಕೆ ಸ್ವೀಟ್ ಮೊಸರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಹುಳಿ ಅಂಶ ಇರಲಿ, ಚೆನ್ನಾಗಿರುತ್ತೆ. ಮತ್ತು ಪಿಂಚ್ ಆಫ್ ಸೋಡಾ. ಈ ನೀವು ಅಡುಗೆ ಸೋಡಾ ಬೇಕಂದರೆ ಸ್ಕಿಪ್ ಮಾಡ್ಕೋಬೋದು, ಹಾಕಬೇಕು ಅಂತ ಏನಿಲ್ಲ.
ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡಿಕೊಂಡು ಬೇಕಾದ್ರೆ ಒಂದು ಹಾಫ್ ಆನ್ ಅವರ್ 1 ಅವರ್ ಇಟ್ಟರೆ ಇನ್ನೂ ಒಳ್ಳೆಯ ಸ್ವಲ್ಪ ಅದು ಉಬ್ಬಿ ಬರುತ್ತೆ. ಹಾಗಾಗಿ ನನಗೀಗ ಟೈಮ್ ಇಲ್ಲ, ಹಾಗಾಗಿ ನಾನು ನೆನೆಸಿಡ್ತಾ ಇಲ್ಲ, ಗಟ್ಟಿ ಆಯಿತು, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಹಾಗೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಈಗ ರೆಡಿ ಇದೆ. ಈಗ ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆನೂ ಬಿಸಿ ಆಗಿದೆ. ಈಗ ಸ್ವಲ್ಪ ಚಿಕ್ಕದಾಗಿ ಬೋಂಡ ಥರ ಬಿಟ್ಕೊಂಡ್ರೆ, ತುಂಬ ಹೈ ಫ್ಲೇಮ್ ಇಟ್ಕೊಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಮಾಡಿ. ಅದು ಮಾಡೋದ್ರಿಂದ ಬೇಗ ಒಳಗಡೆ ಇರೋದೆಲ್ಲ ನೀಟಾಗಿ ಬೇಯುತ್ತೆ. ಹೈ ಫ್ಲೇಮ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಮೇಲೆಲ್ಲ ಬೇಯುತ್ತೆ, ಒಳಗಡೆ ಎಲ್ಲ ಹಸಿ ಹಾಗೇ ಇದ್ಬಿಡುತ್ತೆ. ಅದಕ್ಕೋಸ್ಕರ ಹೀಗೇ ಹಾಕಿದ ತಕ್ಷಣವೇ ಅದನ್ನು ಏನು ಡಿಸ್ಟರ್ಬ್ ಮಾಡಬಾರ್ದು. ಒಂದು ಬಿಟ್ಬಿಡ್ಬೇಕು, ಒಂದು 40 ಸೆಕೆಂಡ್ ಆದರೂ ಹಾಗೆ ಬಿಟ್ಬಿಡಬೇಕು. ಆಮೇಲೆ ಸ್ವಲ್ಪ ಅದೇ ಟರ್ನ್ ಮಾಡ್ತಾ ಹೋಗಿ, ಆವಾಗ ಸರಿ ಹೋಗುತ್ತೆ, ಈವನ್ನಾಗಿ ಬೇಯುತ್ತೆ ಎಲ್ಲ ಕಡೆನೂ. ಮೈದಾ ಹಿಟ್ಟಾಗಿರೋದ್ರಿಂದ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ, ಹಾಗಾಗಿ ನೋಡಿಕೊಂಡು ಅದನ್ನು ಟರ್ನ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಗೋಲ್ಡನ್ ಕಲರ್ ಬರಲಿ, ಆವಾಗ ಒಳ್ಳೆ ಚೆನ್ನಾಗಿರುತ್ತೆ. ನೋಡೋಕ್ಕೂ ಅಷ್ಟೇ ಮೇಲೆಲ್ಲ ಕ್ರಿಸ್ಪಿ ಇರುತ್ತೆ, ಒಳಗಡೆ ಎಲ್ಲ ಫುಲ್ಲು ಸಾಫ್ಟಾಗಿರುತ್ತೆ ಈ ಬೋಂಡ. ಸೊ ಈಗ ಇದನ್ನು ಡಿಶ್ ಔಟ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಅಡುಗೆಗಳು ಮುಗಿದಿದೆ ಫ್ರೆಂಡ್ಸ್. ಈಗ ನಾವು ಏನಿದ್ರು ಪ್ಲೇಟಿಂಗ್ ಮಾಡ್ಕೊಳ್ಳೋದು ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಇದು ಫೈನಲ್ ಆಯಿತು. ಈಗ ಎಲ್ಲ ರೆಡಿ ಆಗಿದೆ ಅಡುಗೆ ಎಲ್ಲನೂ. ನೋಡ್ತಾ ಇದ್ದೀರಲ್ಲ, ಅನ್ನ, ಸಾಂಬಾರು ಮತ್ತು ಆಲೂ ಫ್ರೈ, ಟೊಮೆಟೊ ಚಟ್ನಿ ಮತ್ತು ಗೋಳಿ ಬಜೆ ಎಲ್ಲ ರೆಡಿಯಾಗಿದೆ. ಸೊ ಈಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ.